ಬೆಂಗಳೂರು ಅಷ್ಟೇನಾ, ಬೇರೆ ಜಿಲ್ಲೆಗಳು ಬೇಕಾ? ಎಲ್ಲೆಲ್ಲಿ ಲಾಕ್ಡೌನ್ ಜಾರಿಗೊಳಿಸಬೇಕು? ಜಿಲ್ಲಾಧಿಕಾರಿಗಳ ಜೊತೆ ಇಂದು ಸಿಎಂ ಸಭೆಯನ್ನ ನಡೆಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಜೊತೆ ಇವತ್ತು ಮುಖ್ಯಮಂತ್ರಿಗಳು ಮಹತ್ವದ ಸಭೆಯನ್ನ ಮಾಡ್ತಾ ಇರುವಂತದ್ದು. ಯಾವ್ಯಾವ ಜಿಲ್ಲೆಯಲ್ಲಿ ಲಾಕ್ಡೌನ್ ಮಾಡಬೇಕು, ಜಿಲ್ಲಾಧಿಕಾರಿಗಳು ಯಾವ ರೀತಿಯಾದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ, ಇದೆಲ್ಲದರ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು ಚರ್ಚೆಯನ್ನ ಮಾಡಲಿದ್ದಾರೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಲಾಕ್ಡೌನ್ ಆಗ್ತಿದ್ದ ಹಾಗೆ ಸಾಕಷ್ಟು ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆಯನ್ನು ಕೂಡ ಲಾಕ್ಡೌನ್ ಮಾಡಬೇಕು. ಇಲ್ಲಿನ ಜನಸಂಖ್ಯೆಯ ಆಧಾರದ ಮೇಲೆ ನೋಡ್ತಾ ಇದ್ರೆ ಇಲ್ಲೂ ಕೂಡ ಅತಿ ಹೆಚ್ಚು ಪ್ರಕರಣಗಳು ಇದ್ದಂತಾನೆ ಇದೆ. ಸೊ ಹೀಗಾಗಿ ಲಾಕ್ಡೌನ್ ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ. ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಸಭೆಯನ್ನ ಮಾಡ್ತಾ ಇರುವಂತದ್ದು. ಇವತ್ತು ತಮ್ಮ ನಿವಾಸ ಕಾವೇರಿಯಿಂದ BSY ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಯಡಿಯೂರಪ್ಪನವರು ಸಭೆಯನ್ನ ಮಾಡ್ತಾ ಇರುವಂತದ್ದು. 11 ಗಂಟೆಗೆ 11 ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಸಭೆಯನ್ನ ಮಾಡ್ತಾ ಇದ್ದಾರೆ. ಆ 11 ಜಿಲ್ಲೆಗಳು ಯಾವುದು ಅಂದ್ರೆ ಪ್ರಮುಖವಾಗಿ ಅತಿ ಹೆಚ್ಚು ಸೋಂಕು ಪತ್ತೆ ಆಗ್ತಾ ಇರುವಂತ ಜಿಲ್ಲೆಗಳಾಗ್ತಾ ಇರುವಂತದ್ದು ಆ ಜಿಲ್ಲೆಗಳು. ಸೊ ಹೀಗಾಗಿ ಆ ಜಿಲ್ಲೆಗಳ ಜೊತೆ ಮೊದಲದಾಗಿ ಅವರು ಇಲ್ಲಿ ಅಂದ್ರೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಸಂಜೆ 4 ಗಂಟೆಗೆ ಉಳಿದ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಪಾಸಿಟಿವ್ ಕೇಸಸ್ ಜಾಸ್ತಿ ಎಲ್ಲೆಲ್ಲಿ ಬಂದಿದೆ, ಪಾಸಿಟಿವ್ ಕೇಸಸ್ ಜಾಸ್ತಿ ಬಂದಿರೋ ಕಡೆ ಮಾತ್ರ ಸೀಲ್ ಡೌನ್ ಮಾಡುವಂಥದ್ದಕ್ಕೆ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೀರಿ. ಸಿವಿಯರ್ ಆಗಿರುವಂಥ ಜಿಲ್ಲೆಗಳು ಸುಮಾರು 12 ಜಿಲ್ಲೆಗಳಿದೆ ಸಿವಿಯರ್ ಇರುವಂಥದ್ದು. ಸೊ 12 ಜಿಲ್ಲೆಗಳು ಬೆಂಗಳೂರು ಸೇರಿದಂತೆ ಬಳ್ಳಾರಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಹಾಸನ ಇರ್ಬೋದು, ಈ ಥರದ ಏನೇನು ಮೈಸೂರು ಇರ್ಬೋದು, ಈ ಥರದ್ದೆಲ್ಲ ಜಿಲ್ಲೆಗಳೇನಿದೆ ಇವನ್ನ ಸಿವಿಯರ್ ಅಂತ ಘೋಷಣೆ ಆಗಿದೆ. ಅದನ್ನು ಮಾರ್ನಿಂಗ್ ಬೆಳಗ್ಗೆ ಮುಖ್ಯಮಂತ್ರಿಗಳು ಸಭೆ ಮಾಡ್ತಾರೆ. ಸಿವಿಯರ್ ಇಲ್ಲದೆ ಇರತಕ್ಕಂಥ ಜಿಲ್ಲೆಗಳನ್ನು ಮಧ್ಯಾಹ್ನ ಮೇಲೆ ರಿವ್ಯೂ ಮಾಡ್ತಾರೆ. ಇವ್ರಿಗೆ ಸಪರೇಟ್ ಆದೇಶಗಳನ್ನು ಕೊಡ್ತಾರೆ. ಯಾವ್ಯಾವ ಜಿಲ್ಲಾಧಿಕಾರಿಗಳು ಏನೇನು ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು, ಯಾವ ರೀತಿಯಾಗಿದೆ ಸ್ಥಿತಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ. ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ ಅವರಿಂದ ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೊಳ್ತೀನಿ.